ತಾರ್ ಕಾರು ಆಟೋ ಹಾಗೂ ಕ್ಯಾಂಟರ್ ನಡುವೆ ಭೀಕರ ಸರಣಿ ಅಪಘಾತ, 4 ಮಹಿಳೆಯರು ಸೇರಿ 5 ಸ್ಥಳದಲ್ಲೇ ಸಾವು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಒಬ್ಬ ಮಹಿಳೆ ಸಾವು. ಬಾಗೇಪಲ್ಲಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ 44ರ ಗಂಗೋತ್ರಿ ಪೆಟ್ರೋಲ್ ಬಂಕ್ ಬಳಿ ಭಾನುವಾರ ಸರಣಿ ರಸ್ತೆ ಅಪಘಾತವೊಂದು ಸಂಭವಿಸಿದೆ. ಅತಿ ವೇಗವಾಗಿ ಬಂದ ತಾರ್ ಕಾರು, ಆಟೋ ಹಾಗೂ ಕ್ಯಾಂಟರ್ ವಾಹನಗಳ ನಡುವೆ ನಡೆದ ಈ ಭೀಕರ ರಸ್ತೆ ದುರಂತದಲ್ಲಿ ಆಟೋದಲ್ಲಿ ಇದ್ದ ಕೂಲಿಗಾಗಿ ಹೋಗಿದ್ದ 4 ಮಹಿಳೆಯರು ಮತ್ತು ಆಟೋ ಚಾಲಕ ಸೇರಿ ಒಟ್ಟು 5 ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿರುವುದು ತಿಳಿದು ಬಂದಿದೆ. ಪೊಲೀಸರ ಪ್ರಕಾರ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ ತಾರ್ ಕಾರು ತನ್ನ ಮುಂದೆ ಚಲಿಸುತ್ತಿದ್ದ ಆಟೋಗೆ ಹಿಂಬದಿಯಿಂದ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸ ಮತ್ತು ತೀವ್ರತೆ ಎಷ್ಟಿತ್ತು ಎಂದರೆ, ಆಟೋ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿ ಮುಂಭಾಗದಲ್ಲಿ ಇದ್ದ ಕ್ಯಾಂಟರ್ ವಾಹನಕ್ಕೆ ಅಪ್ಪಳಿಸಿದೆ. 2 ದೊಡ್ಡ ವಾಹನಗಳ ಮಧ್ಯೆ ಸಿಲುಕಿದ ಆಟೋ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಒಳಗೆ ಪ್ರಯಾಣಿಸುತ್ತಿದ್ದ 5 ರಕ್ತದ ಮಡುವಿನಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಮೃತರನ್ನ ಬಾಗೇಪಲ್ಲಿ ಪಟ್ಟಣದ 5ನೇ ವಾರ್ಡ್ ಹಾಗೂ ಕೊತ್ತಪಲ್ಲಿ ನಿವಾಸಿಗಳಾದ ಉಮಾದೇವಿ 55 ವರ್ಷ, 40 ವರ್ಷ ವಿಜಯ, 50 ವರ್ಷ ಲಕ್ಷ್ಮಮ್ಮ, 65 ವರ್ಷ ಸರೋಜಮ್ಮ, ಆಟೋ ಚಾಲಕ ಆಂಜನಪ್ಪಗೆ 35 ವರ್ಷ, 45 ವರ್ಷದ ಅರುಣಮ್ಮ ಎಂದು ಗುರುತಿಸಲಾಗಿದೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಸರಣಿ ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದು, ಅವರನ್ನು ತಕ್ಷಣವೇ ಸ್ಥಳೀಯರ ನೆರವಿನೊಂದಿಗೆ ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಕೇಂದ್ರ ಪೊಲೀಸ್ ಮಹಾನಿರೀಕ್ಷಕ ಎಸ್ ಗಿರೀಶ್ ಹಾಗೂ ಬಾಗೇಪಲ್ಲಿ ವೃತ್ತ ನಿರೀಕ್ಷಕ ಅಜಯ್ ಸಾರಥಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ವರದಿ ಗೋಪಾಲ ರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಭೀಕರ ಆಕ್ಸಿಡೆಂಟ್ ಆಗಿದೆ. ಈ ಫೆಟಲ್ ಆಕ್ಸಿಡೆಂಟಲ್ಲಿ ಟೋಟಲ್ 5 ಜನದು ಡೆತ್ ಆಗಿದೆ. ಬೇಸಿಕ್ಲಿ ಒಂದು ಈ ದೊಡ್ಡದು ಲಾರಿ ರೋಡ್ ಸೈಡಲ್ಲಿ ಪಾರ್ಕ್ಡ್ ಇತ್ತು ಮೊದಲಿಂದ. ಹಿಂದೆಯಿಂದ ಹೈವೇಯಲ್ಲಿ ಔಟರ್ ಲೇನಲ್ಲಿ ಒಂದು ಥಾರ್ ವೆಹಿಕಲ್ ಹೈ ಸ್ಪೀಡಲ್ಲಿ ಬರ್ತಾ ಇತ್ತು. ಅವ್ರ ಮುಂದೆ ಯಾವುದೋ ಒಂದು ಆಟೋ ಹೋಗ್ತಾ ಇತ್ತು. ಆ ಆಟೋಗೆ ಫಸ್ಟ್ ಡಿಕ್ಕಿ ಮಾಡಿದ್ದಾರೆ. ಆಮೇಲೆ ಆ ಆಟೋ ಇದು ಥಾರ್ ವೆಹಿಕಲ್ದವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಸೊ ಆ ಆಟೋಗೆ ಜೊತೆಗೆ ಪುಷ್ ಮಾಡಿ ಈಗ ಲಾರಿ ಜೊತೆ ಇಂಪ್ಯಾಕ್ಟ್ ಆಯಿತು. ಸೊ ಬೇಸಿಕಲಿ ಲಾರಿ ಮತ್ತು ಥಾರ್ ವೆಹಿಕಲ್ ಮಧ್ಯದಲ್ಲಿ ಆ ಆಟೋ ಸ್ಯಾಂಡ್ವಿಚ್ ಥರ ಆಗಿದೆ. ಈ ಆಟೋಲ್ಲಿ ಟೋಟಲ್ 9 ಮೆಂಬರ್ಸ್ ಇತ್ತು. ಒಬ್ಬರು ಆಟೋ ಡ್ರೈವರ್ ಮೇಲ್ ಮತ್ತು 8 ಜನ ಲೇಡೀಸ್. ಔಟ್ ಆಫ್ ದಟ್ ಟೋಟಲ್ 5 ಜನದು ಡೆತ್ ಆಗಿದೆ, ಆಟೋ ಡ್ರೈವರ್ ಮತ್ತು 4 ಜನ ಲೇಡೀಸ್ದು. ಬೇರೆ 4 ಜನ ಲೇಡೀಸ್ಗೆ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಶಿಫ್ಟ್ ಮಾಡಿದ್ದಾರೆ. ಈ ಥಾರ್ ಡ್ರೈವರ್ ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಮುಂದೆ ಪಾರ್ಕ್ ಮಾಡಿ ಹೋಗಿದ್ದೀರಾ, ಬಟ್ ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ಅವ್ರಿಗೆ ಬೇಗ ಅರೆಸ್ಟ್ ಮಾಡ್ತೀವಿ. ಮತ್ತು ಈ ಲಾರಿ ಕೂಡ ಯಾರು ಈ ಜಾಗ ಪಾರ್ಕ್ ಮಾಡಿದ್ದೀರಾ ಅವ್ರ ಮೇಲೆ ಕೂಡ ಪೊಲೀಸ್ದು ಮತ್ತು ಪಬ್ಲಿಕ್ದು ಮತ್ತು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಹೈವೇ ಮೇಲೆ ಅವರೆಲ್ಲಾರ್ದು ಸರಿಯಾಗಿ ಥರ ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗಬೇಕು. ಫಾರ್ ಎಕ್ಸಾಂಪಲ್, ಈ ಲಾರಿ ರಾಂಗ್ ಜಾಗ ಪಾರ್ಕ್ ಮಾಡಿದ್ದಾರೆ, ಇದು ಪಾರ್ಕಿಂಗ್ ಪ್ಲೇಸ್ ಇಲ್ಲ. ಹಿಂದೆಯಿಂದ ಥಾರ್ ವೆಹಿಕಲ್ ಬರ್ತಾ ಇತ್ತು, ಅದು ಇದು ಸ್ಪೀಡ್ ಲಿಮಿಟ್ ಫಾಲೋ ಮಾಡಿಲ್ಲ, ಅವ್ರದ್ದು ಅದೇ ತಪ್ಪಿದೆ. ಆಟೋ ಡ್ರೈವರ್ದು ಎಕ್ಸೆಸ್ ಪ್ಯಾಸೆಂಜರ್ ಹಾಕಿದ್ದಾರೆ ಗಾಡಿಯಲ್ಲಿ, ಅದು ತಪ್ಪಿದೆ. ಸೊ ಎಲ್ಲ 3 ಗಾಡಿದವ್ರದ್ದು ತಪ್ಪಿದೆ. ಯಾರು ಟ್ರಾಫಿಕ್ ರೂಲ್ಸ್ ಸರಿಯಾಗಿ ಥರ ಫಾಲೋ ಮಾಡಲಿಲ್ಲ. ಸೊ ನಾನು ಪಬ್ಲಿಕ್ ಜೊತೆ ಮತ್ತು ಬೇರೆ ಏಜೆನ್ಸೀಸ್ ಯಾರು ಇನ್ವಾಲ್ವ್ ಇದ್ದಾರೆ ಅವರೆಲ್ಲರಿಗೆ ಅದೇ ಮನವಿ ಮಾಡ್ತೀವಿ, ದಯವಿಟ್ಟು ಎಲ್ಲರೂ ಟ್ರಾಫಿಕ್ ರೂಲ್ಸ್ಗೆ ಫಾಲೋ ಮಾಡಿ, ಆಮೇಲೆ ಆಕ್ಸಿಡೆಂಟ್ ಕಡಿಮೆ ಮಾಡೋಕ್ಕೆ ಆಗುತ್ತೆ.